ಓಂ ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ಈ ವಾರ ಒಂದು ವಿಶೇಷವಾದಂತಹ ಹಬ್ಬವನ್ನು ನಾವು ಈ 8ನೇ ತಾರೀಕು ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮಗೆ ಭೋಗಭಾಗ್ಯವನ್ನು ನೀಡುವಂಥದ್ದು ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಆ ಭವಿಷ್ಯತ್ ಪುರಾಣದಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಉಲ್ಲೇಖವನ್ನು ನಾವು ನೋಡ್ಬೋದು. ಯಾರೆಲ್ಲ ವರಮಹಾಲಕ್ಷ್ಮಿಯ ಆರಾಧನೆ, ಮಹಾಲಕ್ಷ್ಮಿಯ ಒಂದು ಪೂಜೆ ಏನೂ ಬರಲಿಲ್ಲ ಅಂದರೂ ಆ ಒಂದು ಫೋಟೋ ಇಟ್ಬಿಟ್ಟು ಆ ತಾಯಿಗೆ ಪೂಜೆ ಅರ್ಚನೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು ಸಹ ಉಂಟು ಅಂತ ಪುರಾಣಗಳಲ್ಲೂ ಸಹ ಉಲ್ಲೇಖ ಆಗಿದೆ. ಈ ಒಂದು ಹಬ್ಬವನ್ನು ಸಾಂಗೋಪಾಂಗವಾಗಿ ಜರುಗಬೇಕು ಅಂದರೆ ಒಂದು ಒಳ್ಳೆಯ ಒಂದು ವಿಡಿಯೋವನ್ನು ನಾವು ಇದೇ ಚಾನಲ್ ಬಾಸ್ವಾಹಿನಿ ಚಾನಲಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಆ ಒಂದು ವಿಚಾರವನ್ನು ಖಂಡಿತ ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ಜೊತೆಗೆ ವೀಕ್ಷಣೆ ಮಾಡಿ. ಯಾಕೆಂದರೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ರೀತಿಯಾದಂತಹ ಒಂದು ಪೂಜಾ ಕೈಂಕರ್ಯಗಳ ವಿಧಿವಿಧಾನಗಳಾಗಿರ್ಬೋದು, ಪ್ರಸಾದದ ವಿಚಾರಗಳಾಗಿರ್ಬೋದು, ಮುಹೂರ್ತದ ಕಳಶಾರಾಧನೆ ಮುಹೂರ್ತವನ್ನು ಸಹ ನಾವು ಉಲ್ಲೇಖ ಮಾಡಿದ್ದೇವೆ. ಖಂಡಿತ ಆ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಸಹ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇನ್ನು ಈ ವಾರದ ಭವಿಷ್ಯವನ್ನು ನೋಡೋದಾದರೆ, ಪಂಚಾಂಗ ಶ್ರವಣ ಶ್ರೀ ವಿಶ್ವ ಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ತದನಂತರ ಹುಣ್ಣಿಮೆ. ಆ ಹುಣ್ಣಿಮೆ ಶನಿವಾರದಂದು ಏನು ಹೇಳ್ತೀವಿ ಅಂದರೆ ನೂಲು ಹುಣ್ಣಿಮೆ, ರಕ್ಷಾಬಂಧನ. ಜೊತೆಗೆ ಎಷ್ಟು ಅದ್ಭುತವಾದಂಥದ್ದೊಂದು ನಾವು ಉಪಕರ್ಮವನ್ನು ಸಹ ಅದೇ ದಿನವಂದು ಮಾಡುವಂಥ ಒಂದು ವಿಶೇಷವಾದಂಥ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಅದರೊಟ್ಟಿಗೆ ಶ್ರಾವಣ ಶನಿವಾರ, ಶ್ರಾವಣವಾದ ಒಂದು ಶನಿವಾರ ಅಂದರೆ ಒಂದು ವಿಶೇಷವಾದಂಥದ್ದು. ಎಲ್ಲ ವರ್ಷದಲ್ಲಿ ಅದ್ಭುತವಾದಂತಹ ವಿಚಾರವನ್ನು ತೋರಿಸುವಂಥದ್ದು ಶ್ರಾವಣ ಶನಿವಾರ. ಈ ಶ್ರಾವಣ ಶನಿವಾರ ಯಾರೆಲ್ಲ ಆ ವೆಂಕಟರಮಣ ಗೋವಿಂದನ ಭಕ್ತರಿರ್ತಾರೋ ಅವರೆಲ್ಲರೂ ಅತಿ ಅದ್ಭುತವಾಗಿ ಆಚರಣೆ ಮಾಡುವಂಥದ್ದು ಆ ವಾರ. ಆ ಕಾರಣದಿಂದ ಎಲ್ಲರಿಗೂ ಆ ಗೋವಿಂದನ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ ಇನ್ನು ರಾಶಿ ಗೋಚಾರ ಫಲಕ್ಕೆ ಹೋಗೋಣ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ 3ನೇ ವ್ಯಕ್ತಿಗಳಿಂದ ಲಾಭವನ್ನು ಗಳಿಸುವಂಥದ್ದು. ಯಾರೋ ಬಂದು ನಿಮ್ಮದು ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಟ್ಟು ಸಾಂಗೋಪಾಂಗವಾಗಿ ಎಲ್ಲವನ್ನು ಜರುಗುವಂಗೆ ಮಾಡಿಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸ್ನೇಹಿತರಲ್ಲಿ ಪ್ರಮುಖವಾಗಿ ಸ್ನೇಹಿತರಿಂದ ಒಂದು ಒಳ್ಳೆಯ ಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣ್ತೀರಾ. ಕೌಟುಂಬಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಈ ಸಾಡೆ ಸಾತಿಯ ಒಂದು ಸಣ್ಣ ಸಮಸ್ಯೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಆಚೆ ಈಚೆ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಹನುಮಂತನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ, ಸೋಮವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರು ಉತ್ತರೋತ್ತರ ಅಭಿವೃದ್ಧಿ, ಯಾವುದೋ ಒಂದು ಹೊಸ ವಿಚಾರಕ್ಕೆ ಚಾಲನೆ ಕೊಡುವಂಥದ್ದು, ಶುಭ ಸಮಾರಂಭಗಳಲ್ಲಿ ಭೇಟಿ ಮಾಡುವಂಥದ್ದು, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥದ್ದು, ಕೋಪ ತಾಪಗಳನ್ನು ದೂರ ಮಾಡ್ಕೊಳ್ಳುವಂಥದ್ದು, ಒಂದು ರೀತಿಯಿಂದ ಸಂಪೂರ್ಣವಾದಂತಹ ಶುಭಫಲಗಳನ್ನು ಈ ಒಂದು ವೃಷಭರಾಶಿಯವರು ಅನುಭವಿಸ್ತಾರೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದರೆ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರೋರು ಅನಿರೀಕ್ಷಿತವಾಗಿ ಲಾಭವನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು, ವೃತ್ತಿಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರಿಳಿತ ಅಂತ ಕಾಣುವಂಥ ಸಾಧ್ಯತೆ ಇದೆ. ಯಾವುದು ಅಂದರೆ ಡಬ್ಬಲ್ ಸತಿ ಮಾಡುವಂಥ ಕೆಲಸ ಒಂದು ಸತಿ ಆಗಲ್ಲ, ಬೇಗ ಒಂದು ಸತಿ ಮಾಡುವಂಥ ಕೆಲಸ ಸ್ವಲ್ಪ ಡಿಸ್ಟರ್ಬ್ ಆಗಿ ಇನ್ನೊಂದು ಸತಿ ಆ ಕೆಲಸದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಅದನ್ನು ಹೊರತುಪಡಿಸಿದ್ರೆ ಸಂಪೂರ್ಣವಾದಂತಹ ಮಹಾಲಕ್ಷ್ಮಿಯ ಕಟಾಕ್ಷ ನಿಮ್ಮ ಮೇಲಿದೆ. ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವನ ಒಂದು ಸ್ಮರಣೆ ಮಾಡಿ, ನಿಮ್ಮ ಒಂದು ಯಾವ ಸಮಸ್ಯೆಗಳು ದೂರ ಆಗುತ್ತೆ. ಜೊತೆಗೆ ಶನಿವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ
ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ನಿಪುಣ ಯೋಗ ಅಂದರೆ ಬುದ್ಧಿವಂತಿಕೆಯಿಂದ ನೀವು ತುಂಬ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ನಿಮ್ಮ ಒಂದು ಜಾಣ್ಮೆಯಿಂದ ನೀವು ಅಭಿವೃದ್ಧಿಯನ್ನು ಕಾಣ್ತೀರಾ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರೋ ಅಂಥವ್ರಿಗೂ ಸಹ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಯಾರೆಲ್ಲ ನೀರಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡ್ತಾ ಇರ್ತಾರೋ, ಬಿಸ್ಲರಿದಾಗಿರ್ಬೋದು ಅಥವಾ ಕೊಕ್ಕೋ ಕೋಲಾ ಈ ಥರದ್ದು ಯಾವ್ದಾದ್ರು ಒಂದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಈ ರೀತಿ ಮಾಡುವಂಥವ್ರಿಗೂ ಸಹ ಈ ವಾರ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಏನು ಅಂದರೆ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ ಒಂದೇ ಒಂದು ದಿವಸ. ತದನಂತರ ಖಂಡಿತವಾಗ್ಲೂ ಎಲ್ಲ ದಿನವನ್ನು ಶುಭ ಫಲವನ್ನಾಗಿ ಮಾರ್ಪಾಡಾಗುತ್ತೆ. ಅನಿರೀಕ್ಷಿತವಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಶುಭದಾಯಕವನ್ನು ಕಾಣುವಂಥದ್ದು. ಅಷ್ಟಮ ಶನಿಯು ವಕ್ರಿಗತನಾಗಿದ್ದಾಗ ನಷ್ಟವನ್ನು ಸೂಚಿಸುವಂಥವನೇ ನಿಮಗೆ ಲಾಭವನ್ನು ಕೊಡ್ತಾನೆ ಅಂತ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ವಕ್ರತ್ವ ಇದ್ದರೂ ಸಹ ನಿಮಗೆ ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಭಿವೃದ್ಧಿಯ ಹಾದಿ ಸಹ ನಿಮ್ಮ ಕಣ್ಮುಂದೆನೇ ಇರ್ತದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಂಥದ್ದು, ಅದು ಪ್ರಮುಖವಾಗಿ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿರ್ತಾರೋ ಅಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಡಿಸ್ಟರ್ಬು. ಯಾರಿಂದ ಅಂದರೆ ಹಿರಿಯ ಅಧಿಕಾರಿಗಳಿಂದ. ಆ ಅಧಿಕಾರಿಗಳಿಂದ ದೂರ ಅಂದರೆ ಅವರಿಂದ ಒಂದು ಎಲ್ಲ ಸಮಸ್ಯೆಗಳನ್ನು ದೂರ ಆಗಬೇಕು ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ಸೋಮವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ದಶಮ ಸ್ಥಾನದಲ್ಲಿ ಶುಭಗ್ರಹಗಳ ಒಂದು ಸಂಚಾರವನ್ನು ನಡೀತಾ ಇದೆ. ಸಪ್ತಮ ಸ್ಥಾನದಲ್ಲಿ ಪ್ರಮುಖವಾಗಿ ಯಾರ ಹತ್ರ ಗ್ರಾಹಕರ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಲಾಭದಾಯಕವಾದಂತಹ ದಿನಗಳನ್ನು ಖಂಡಿತ ಕಾಣ್ಬೋದು. ಯಾಕಂದರೆ ರಾಶ್ಯಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ರವಿಯೊಟ್ಟಿಗೆ ಸ್ಥಿತನಾಗಿದ್ದಾನೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಸ್ವಲ್ಪ ಸ್ಲೀಪ್ ಡಿಸ್ಟರ್ಬ್ ಆಗುವಂಥದ್ದು, ನಿದ್ದೆ ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇರ್ತದೆ. ಕೋಪ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಕೋಪವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಇಷ್ಟು ವಿಚಾರಗಳು ಇರಬೇಕಾದ್ರೆ ನೀವು ಮಾಡಬೇಕಾಗಿರುವಂಥ ಪರಿಹಾರ ಏನು? ಶಾಂತ ರೀತಿಯಾಗಿ ಚಂದ್ರಶೇಖರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಗುರುವಿನ ಬಲ ಹೆಚ್ಚಾಗಿದೆ. ಎಲ್ಲ ಕಷ್ಟಗಳನ್ನೆಲ್ಲ ಸ್ವಲ್ಪ ದೂರವನ್ನು ಸಾಗಿಸುವಂಥ ಸಾಧ್ಯತೆಗಳಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವಿದ್ದರೂ ಸಹ ಮಧ್ಯಾರ್ಧದ ನಂತರ ಖಂಡಿತ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು. ಯಾವುದೋ ಒಂದು ಹೊಸ ಬಿಸ್ನೆಸ್ ಆಗಿರ್ಬೋದು ಅಥವಾ ಹೊಸ ವಿದ್ಯೆ ವಿಚಾರದಲ್ಲಾಗಿರ್ಬೋದು ಅಭಿವೃದ್ಧಿನ ಕಾಣ್ತೀರಾ. ಹಣಕಾಸು ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿನ ಕಾಣ್ತೀರಾ. ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ಮಾಡಬೇಕಾಗಿರುವಂತಹ ಪರಿಹಾರ ದುರ್ಗೆ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿದ್ರಿ, ಆದರೆ ಈ ವಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಯಾರೆಲ್ಲ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿರುವಂಥದ್ದು ಅಥವಾ ಕಂಪ್ಯೂಟರ್ ಸಂಬಂಧಪಟ್ಟಿರುವಂಥ ವೃತ್ತಿಯನ್ನು ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಅಭಿವೃದ್ಧಿಯ ಹಾದಿ. ಅದರೊಟ್ಟಿಗೆ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಅನುಭವಿಸ್ತಿದ್ರೋ ಭಾಗ್ಯಸ್ಥಾನದಲ್ಲಿ ರವಿಯ ಸಂಚಾರ ಅಂದಾಗ ಭಾಗ್ಯೋದಯವಾಗುತ್ತೆ. ತಂದೆಯಿಂದ ನಿಮಗೆ ಒಳ್ಳೆಯ ಲಾಭವನ್ನು ಗಳಿಸುವಂಥದ್ದು. ಅರಿಯರ್ಸ್ ಯಾವುದೋ ಬರಬೇಕು ಸಹ ಅದು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ರೀತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಗುರುಗಳ ಒಂದು ಸ್ಮರಣೆ ಮಾಡಿದ್ರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಯಾವುದೋ ಹಳೆ ಒಂದು ದುಡ್ಡು ಬರಬೇಕಾಗಿತ್ತು, ಯಾರಿಗೋ ಕೊಟ್ಟಿದ್ದೆ, ಆ ಕೊಟ್ಟಿರೋರು ಸ್ವಲ್ಪ ತುಂಬ ಆಟ ಆಡಿಸ್ತಾ ಇದ್ದಾರೆ ಅನ್ನೋ ಒಂದು ತುಂಬ ದಿನಗಳಿಂದ ಈ ರೀತಿಯಾದಂಥ ಸಮಸ್ಯೆನ ಅನುಭವಿಸ್ತಾ ಇರ್ತೀರಾ. ಖಂಡಿತ ಈ ವಾರ ಆ ಒಂದು ಸಮಸ್ಯೆಯಿಂದ ದೂರವಾಗುವಂಥ ಸಾಧ್ಯತೆ ಇರ್ತದೆ. ಅಥವಾ ನೀವೇ ಯಾರ ಹತ್ರನೂ ಇಸ್ಕೊಂಡಿರ್ತೀರ, ಮರುಪಾವತಿ ಮಾಡಬೇಕು, ಏನು ಮಾಡಬೇಕು ಅಂದರೆ ಖಂಡಿತ ಈ ವಾರ ಅದಕ್ಕೆಲ್ಲ ರೀತಿಯಾದಂಥ ವ್ಯವಸ್ಥೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಮೊಟ್ಟ ಮೊದಲನೇದಾಗಿ. ಆರೋಗ್ಯದಲ್ಲೂ ವೃದ್ಧಿಯನ್ನು ಕಾಣಿಸ್ತೀರಾ. ಖಂಡಿತ ಆರೋಗ್ಯದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಿಸುವಂಥದ್ದು. ಊಟೋಪಚಾರಗಳಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತಹ ಮಸಾಲೆಯುಕ್ತವಾದಂಥದ್ದು ಕರೆದಂಥ ಪದಾರ್ಥಗಳನ್ನ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಆರೋಗ್ಯದಲ್ಲಿ ಉದರಕ್ಕೆ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆನ ಅನುಭವಿಸ್ತೀರಾ.
ಹೀಗಿದ್ದಾಗ ಧನ್ವಂತರಿಯ ಒಂದು ಸ್ಮರಣೆ ಮಾಡಿ ಅಥವಾ ನಾರಾಯಣನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಬುಧವಾರ, ಗುರುವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇರ್ತದೆ, ಆದರೆ ಅಭಿವೃದ್ಧಿಯ ಹಾದಿಯನ್ನು ನೀವು ನೋಡೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಏನೋ ಸ್ವಲ್ಪ ಆಗುವಂಥದ್ದು ಒಂದು ಅರ್ಧ ಗಂಟೆಗೆ ಆಗುವಂಥದ್ದು 2 ಅವರ್ ಆಗುತ್ತೆ, ಆದರೂ ಸಹ ಜಯಶೀಲರಾಗ್ತೀರಾ ಅನ್ನೋದನ್ನು ಸಹ ಸೂಚಿಸೋಂಥದ್ದು. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥರು. ಸ್ವಲ್ಪ ಮಂಡಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಹಳೆಯ ನೋವು ಇರ್ತದಲ್ಲ, ಅದು ಸಹ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಮಕ್ಕಳ ಓದಿನ ವಿಚಾರದಲ್ಲಿ ಸಾಕಷ್ಟು ಕಾಳಜಿಯನ್ನು ವಹಿಸ್ತೀರಾ. ಆ ಓದಿನ ವಿಚಾರದಲ್ಲಿ ಜ್ಞಾನಾರ್ಜನೆ ಆಗುವಂಥದ್ದು, ಅವ್ರಿಗೆ ಯಾವುದೋ ಒಂದು ಸೀಟ್ ಸಿಗಬೇಕಾಗಿತ್ತು, ಸೀಟ್ ಸಿಗುವಂಥದ್ದು, ಅಭಿವೃದ್ಧಿಯ ಹಾದಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. 3ನೇ ವ್ಯಕ್ತಿಗಳಿಂದ ನಿಮಗೆ ಲಾಭವನ್ನು ಗಳಿಸುವಂಥದ್ದು, ಸ್ನೇಹಿತರು, ಸಹಪಾಠಿಗಳು, ಸ್ನೇಹಿತರು ಅಥವಾ ನಿಮ್ಮ ಅಣ್ಣ ತಮ್ಮಂದರಿಂದ ನಿಮಗೆ ಒಳ್ಳೆಯ ಲಾಭವನ್ನು ಗಳಿಸುವಂಥ ವಾರ ನಿಮ್ಮದಾಗಿರುತ್ತದೆ. ಈ ರೀತಿ ಶುಭ ಫಲಗಳನ್ನು ಒಂದು 80% ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಒಂದು ಅದ್ಭುತವಾದಂಥ ಪರಿಹಾರ ಅಂದರೆ ಲಕ್ಷ್ಮೀನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನಾಗಿರೋರಿಗೆ ಸಮಾಧಾನವಾದಂತಹ ವಾರ, ಅಭಿವೃದ್ಧಿಯನ್ನು ಕಾಣುವಂಥದ್ದು, ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿನ ಕಾಣುವಂಥದ್ದು, ದೂರ ಪ್ರಯಾಣ, ದೈವ ದರ್ಶನ ಮಾಡುವಂಥದ್ದು, ಸ್ನೇಹಿತರ ಭೇಟಿ ಮಾಡುವಂಥದ್ದು, ಬಡ್ತಿಯನ್ನು ಪಡುವಂಥದ್ದು, ಜೊತೆಗೆ ಯಾರೆಲ್ಲ ಈ ಇಂಟರ್ವ್ಯೂ ಏನೋ ಒಂದು ಹೊಸ ಇಂಟರ್ವ್ಯೂಗೆ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲೂ ಸಹ ಲಾಭವನ್ನು ಗಳಿಸುವಂಥದ್ದು, ಒಂದು ರೀತಿಯಾದಂತಹ ಶುಭ ಫಲಗಳನ್ನೇ ಹೆಚ್ಚಾಗಿ ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಹನುಮಂತ ಮತ್ತು ಗುರುಗಳ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯಲ್ಲಿ ಜನನವರು ಸ್ವಲ್ಪ ಸಾಡೆ ಸಾತಿ ಎಫೆಕ್ಟ್ ಹೆಚ್ಚಾಗಿ ನಿಮ್ಮ ಭಾಗದಲ್ಲೇ ಇರೋದ್ರಿಂದ ಸ್ವಲ್ಪ ಯೋಚಿಸಿ ವ್ಯವಹರಿಸಬೇಕು. ಪ್ರಮುಖವಾಗಿ ಪತಿ ಪತ್ನಿಯಲ್ಲಾಗಿರ್ಬೋದು ಅಥವಾ ನಿಮ್ಮ ಬಾಸು, ನೀವು ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅವರಲ್ಲೂ ಸಹ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಖಂಡಿತ ಅಲ್ಲಿ ಸಮಸ್ಯೆಗಳ ಸುರಿಮಾಲೆ ನಿಮ್ಮದಾಗುತ್ತೆ. ಯಾವ ವಿಚಾರವನ್ನಾದರೂ ಆತುರ ಸ್ವಭಾವ ಬೇಡ. ಯಾಕೆಂದರೆ ದ್ವಿಸ್ವಭಾವ ರಾಶಿ ಆಗಿದ್ದರೂ ಸಹ ಬೇಗ ಆತುರ ಸ್ವಭಾವದಿಂದ ಏನೋ ಒಂದು ಮೂಗು ಮೇಲಿರುವಂಥ ಕೋಪ ಬಾಯಿಗೆ ಬಂದು ಬಾಯಿಯಿಂದ ಏನೋ ಒಂದು ವಾಕ್ಯ ಆಚೆ ಬಂದುಬಿಡುತ್ತೆ. ಅದರಿಂದ ಸಮಸ್ಯೆನ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ವಿಚಾರವನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ, ಸಾಂಸಾರಿಕ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ದಿನೇ ದಿನೇ ಅಭಿವೃದ್ಧಿಯನ್ನು ಕಾಣ್ತೀರಾ. ಏನು ಮಾಡಬೇಕು ಈ ರೀತಿ? ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಅಥವಾ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಬುಧವಾರ, ಗುರುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತದೆ ಅಂತ ಹೇಳ್ತಾ ಈ ವಾರದ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.